ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಸ್ಕೂಲ್ಗಳಲ್ಲಿ STSನಲ್ಲಿ ಮಕ್ಕಳನ್ನು ಹೇಗೆ ಅವರಿಗೆ ಪ್ರಮೋಷನ್ ಮಾಡಬೇಕು, ಮುಂದಿನ ಕ್ಲಾಸಿಗೆ ಹೇಗೆ ಅವರಿಗೆ ಪ್ರಮೋಟ್ ಮಾಡೋದು ಅನ್ನೋವಂಥದ್ದನ್ನು ಕುರಿತು ನೋಡೋಣ. ಸೊ ಇಲ್ಲಿ ಪ್ರಮೋಷನ್ ಮಾಡಬೇಕಾದ್ರೆ ನಾವು ಎರಡು ಹಂತವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಂದು ಸ್ಟ್ಯಾಂಡರ್ಡಿಂದ ಮತ್ತೊಂದು ಸ್ಟ್ಯಾಂಡರ್ಡಿಗೆ ಅವನಿಗೆ ಪ್ರಮೋಷನ್ ಮಾಡಬೇಕಾಗತ್ತೆ. ಎರಡನೇ ಹಂತ, ಪ್ರಮೋಷನ್ ಮಾಡಿರೋ ಮಗುವನ್ನು ನೆಕ್ಸ್ಟ್ ಕ್ಲಾಸಿಗೆ ಅಡ್ಮಿಟ್ ಮಾಡಬೇಕು. ಪ್ರಮೋಷನ್ ಮಾಡಿದ ತಕ್ಷಣ ಅಡ್ಮಿಟ್ ಆಗಲ್ಲ, ಇದು ನಿಮ್ಮ ಗಮನದಲ್ಲಿರಲಿ. ಅದು ಅಲ್ಲಿಂದ ಪ್ರಮೋಷನ್ ಆಗಿರುತ್ತೆ, ಬಟ್ ಅಡ್ಮಿಟ್ ಆಗಿರಲ್ಲ. ಸೊ ಅದನ್ನು ಅಡ್ಮಿಟ್ ಮಾಡಬೇಕು. ನೀವು ಅಡ್ಮಿಟ್ ಮಾಡೋದಕ್ಕೆ ಹೋದರೆ ಅಂದರೆ ನೆಕ್ಸ್ಟ್ ಅವರಿಗೆ ಪ್ರಮೋಷನ್ ಮಾಡೋದು ಮತ್ತು ಅಡ್ಮಿಟ್ ಮಾಡೋದು ಇವೆರಡರ ನಡುವೆ ಏನೋ ಒಂದಿಷ್ಟು ಸಮಸ್ಯೆಗಳು ಕಂಡು ಬರ್ತಾವೆ. ಸೊ ಅದೇನು ಸಮಸ್ಯೆ, ಆ ಸಮಸ್ಯೆಗಳಿಗೆ ನಾವು ಹೇಗೆ ಪರಿಹಾರವನ್ನು ಹುಡುಕೋಬೇಕು ಅನ್ನೋವಂಥದ್ದನ್ನು ಕುರಿತು ನಾವೀಗ ಸಂಕ್ಷಿಪ್ತವಾಗಿ ತಿಳಿಯೋಣ ವಿತ್ ಪ್ರಾಕ್ಟಿಕಲ್. ಸೊ ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ರಘುಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ STS, HRMS ಮತ್ತು K2ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸರ್ಕಾರಿ ನೌಕರರ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾವು STSಲ್ಲಿ ಹೋಮ್ ಪೇಜಲ್ಲಿ ಇದ್ದೀವಿ. ಸೊ ಒಂದಿಷ್ಟು ಕಾಲಮ್ಗಳನ್ನು ನೀವು ನೋಡ್ತಾ ಇದ್ದೀರಾ, ಲೆಫ್ಟ್ ಸೈಡಲ್ಲಿ ಡ್ಯಾಶ್ ಬೋರ್ಡಿಂದ ಹಿಡಿದು DBT ಅಂತ ಆ ಕಾಲಮ್ಗಳನ್ನು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನಾವು ವೆರಿ ಫಸ್ಟ್ ನೀವು ರಿಸಲ್ಟ್ ಎಂಟ್ರಿ ಮಾಡೋದಕ್ಕೂ ಮುಂಚಿತವಾಗಿ ಅಥವಾ ನೀವು ಪ್ರಮೋಷನ್ ಮಾಡೋದಕ್ಕೂ ಮುಂಚಿತವಾಗಿ ನಾವು ಏನನ್ನು ಗಮನಿಸಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಮಕ್ಕಳ ಎಲ್ಲ ಮಕ್ಕಳ FA ಮತ್ತು SA ಮಾಹಿತಿ ಅಂದರೆ ಅಂಕಗಳು ನಮೂದಾಗಿದೆಯಾ ಅಂತ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಈಗ ಬಂದ್ಬಿಟ್ಟು ಇಲ್ಲಿ ರಿಪೋರ್ಟ್ಸ್ ಅಂತ ಇದೆ. MIS ರಿಪೋರ್ಟಲ್ಲಿ ಮತ್ತು ರಿಸಲ್ಟ್ ಮಾನಿಟರಿಂಗ್ ಅನ್ನೋ ಅಂಥದ್ದು ಇರುತ್ತೆ, ಮಾನಿಟರಿಂಗ್ ರಿಪೋರ್ಟ್ ಅಂತ. ಸೊ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ರಿಸಲ್ಟ್ ಕ್ಲಾಸ್ ತಗೊಳ್ಳಿ. ಕ್ಲಾಸಲ್ಲಿ ನಿಮಗೆ ಇಲ್ಲಿ FA1, SA1 ಆಮೇಲೆ FA 1ಇಂದ 4ವರೆಗೂ ಮತ್ತು SA1, SA2 ಎಲ್ಲವೂ ಕೂಡ ಇರುತ್ತೆ. ಸೊ ನೀವು ಈ ಹಿಂದೆ ಏನು ಕೊಟ್ಟಿರ್ತೀರೋ ಅವೆಲ್ಲವೂ ಕೂಡ ಇರುತ್ತೆ. ಆದರೆ ಕೆಲವರು ಮಾತ್ರ ಅಲ್ಲಿ ಎಂಟ್ರಿನೇ ಆಗಿರಲ್ಲ. ನೀವು ಇಲ್ಲಿ ಗಮನಿಸ್ಬೋದು. ನೋಡಿ, ಇಲ್ಲಿ 4ನೇ ನಂಬರ್ ರಿಜಿಸ್ಟರ್ ನಂಬರ್ ಮಗು ಇಲ್ಲಿ FA2ದು ಮಾರ್ಕ್ಸ್ ಎಂಟ್ರಿ ಆಗಿಲ್ಲ, FA2ದು ಮಾತ್ರ. ಸೊ ಅವರಿಗೆ ಪ್ರಮೋಷನ್ ಕೊಡೋದಕ್ಕೆ ನಮಗೆ ಬರೋದಿಲ್ಲ. ಸೊ CC ಮಾರ್ಕ್ಸ್ ಎಂಟ್ರಿ ಆಗಲೇಬೇಕು ಅನ್ನೋ ಅಂಥದ್ದು ಇರುತ್ತೆ. ಸೊ ಹಾಗಾಗಿ ನೀವದು ಗಮನದಲ್ಲಿರಲಿ. ಒಂದ್ಸಲ ಬರೋಣ ಬನ್ನಿ, ನೋಡೋಣ ಬನ್ನಿ. ಸೊ ಈಗ ಬಂದ್ಬಿಟ್ಟು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ರಮೋಷನ್ ಅಂತ ಬರುತ್ತೆ. ಫಸ್ಟ್ ಕಾಲಮು ಪ್ರಮೋಷನು. ಸೊ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದಿದೆ ನೋಡ್ರಿ, ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಯರು ಅದು ಬಂದಿರುತ್ತೆ. ಸೊ ಇಲ್ಲಿ ನೋಡಿ, ಕೆಲವು ಮಕ್ಕಳಿಗೆ ಚೆಕ್ ಬಾಕ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ಕೆಲವು ಮಕ್ಕಳದು CC ರಿಸಲ್ಟ್ ಇಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ ಗ್ರೀನ್ ಮಾರ್ಕಲ್ಲಿ. ಅಂದರೆ ನಾನು ಆಗಲೇ ತೋರಿಸಿದ್ನಲ್ಲ, ಯಾವ ಮಗುವಿನ CC ಅಂಕಗಳು ಫಿಲ್ ಆಗಿಲ್ವೋ ಅಥವಾ ಅಪ್ಡೇಟ್ ಆಗಿಲ್ವೋ ಅವರಿಗೆ ಪ್ರಮೋಷನ್ ಕೊಡೋದಕ್ಕೆ ಬರೋದಿಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಸೊ ಈಗ ಆಲ್ರೆಡಿ ಎಲ್ಲವೂ ಕೂಡ ಕ್ಲಿಯರ್ ಆಗಿರೋ ಅಂಥ ಒಂದು ಮಗುವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಥವಾ ಎರಡು ಮಗುವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಅವರಿಗೆ ಪ್ರಮೋಟ್ ಕೊಡೋದು ಹೇಗೆ ಅದನ್ನು ಕೂಡ ನಾವಿಲ್ಲಿ ಮಾಡೋಣ. ಸೊ ಇಲ್ಲಿ ನಾನು ಒಂದಿಷ್ಟು ಮಕ್ಕಳ CC ಮಾರ್ಕ್ಸ್ ಎಂಟ್ರಿ ಆಗಿಲ್ಲ, ಅದು ಯಾವ ಮಕ್ಕಳದ್ದು ಎಂಟ್ರಿ ಆಗಿಲ್ಲ ಅಥವಾ ಅವ್ರದ್ದು FAನ SAನ ಅಥವಾ ಯಾವ FA ಯಾವ SAನಲ್ಲಿ ಅವ್ರದ್ದು ಎಂಟ್ರಿ ಆಗಿಲ್ಲ, ಅವೆಲ್ಲವೂ ಕೂಡ ನಾನು ಮೊದಲೇ ತೋರಿಸಿದ್ನಲ್ಲ MIS ರಿಪೋರ್ಟ್ಸಲ್ಲಿ, ಅದರಲ್ಲಿ ನೀವು ಅದನ್ನು ತಗೋಬೇಕಾಗತ್ತೆ. ಸೊ ಈಗ ನಾನು ಪ್ರಮೋಟ್ ಮಾಡೋದಕ್ಕೆ 2 ಮಕ್ಕಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಉದಾಹರಣೆಯಾಗಿ. ಇನ್ನು ಆಮೇಲೆ ಎಲ್ಲವನ್ನು ಕೂಡ ತೋರಿಸ್ತೀನಿ. ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸೊ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾ ಇದೆ. ಎಸ್ ಕೊಡಿ. ಎಸ್ ಕೊಟ್ಟ ತಕ್ಷಣ ನಿಮಗೆ DDO ಅವರವರಿಗೆ HM ರವರಿಗೆ ನಿಮಗೆ OTP ಬರುತ್ತೆ. ಸೊ OTP ಬಂದಾಗ ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದು ನಿಮ್ಮ ಗಮನದಲ್ಲಿ ಇರಬೇಕಾಗಿರ್ತಕ್ಕಂಥ ಮಾಹಿತಿ. ಸೊ ನೋಡಿ, ಆ ಸಂಬಂಧಪಟ್ಟ ಮೊಬೈಲ್ ನಂಬರಿಗೆ OTP ಬಂದಿದೆ. OTP ಎಂಟ್ರಿ ಮಾಡಿದ ತಕ್ಷಣ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಬಂದಿದೆ ನೋಡ್ರಿ ಇಲ್ಲಿ. ಸೊ ಆ 2 ಮಗು ಇಲ್ಲಿ ಪ್ರಮೋಟ್ ಆಗಿರೋದನ್ನು ನೀವು ಗಮನಿಸ್ಬೋದು. ನೋಡ್ರಿ, ಲಾಸ್ಟಲ್ಲಿ 2 ಮಗು ಪ್ರಮೋಟ್ ಆಗಿದೆ, ಪ್ರಮೋಟೆಡ್ ಅಂತ ಮತ್ತೆ ಗ್ರೀನ್ ಮಾರ್ಕಲ್ಲಿ ಬಂದಿದೆ. ಸೊ ನಾವೀಗ ಏನು ಮಾಡೋಣ, ಎಲ್ಲ ಮಕ್ಕಳನ್ನು ಈಗ ಒಟ್ಟಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನೋಡಿ, ಎಲ್ಲವನ್ನು ಕೂಡ ನಾನಿಲ್ಲಿ ಫಾಸ್ಟಾಗಿ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಇರತಕ್ಕಂತಹ ಮಕ್ಕಳು ಎಲ್ಲವನ್ನು ಕೂಡ ನೀವು ಈಗ ಪ್ರಮೋಟ್ ಮಾಡಿಬಿಟ್ರೆ ಯಾವುದು ಉಳ್ಕೊಂಡಿದೆಯೋ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ಬೋದು. ಯಾವ ಮಗು ಅಥವಾ ಯಾವ ಹೆಸರು ಅವನ್ನು ನಾವು ಎಂಟ್ರಿ ಮಾಡ್ಬೋದು. ಅಥವಾ ಇಲ್ಲಿ ಅಟೆಂಡೆನ್ಸ್ ಕಡಿಮೆ ಇರೋ ಮಗು ಅಥವಾ ಇನ್ಯಾವುದೋ ನೀವು ಬಿಡಬೇಕಾಗಿ ಪ್ರಮೋಟ್ ಮಾಡೋದು ಬೇಡ ಅವರಿಗೆ ಅನ್ನೋ ಅಂಥ ಮಕ್ಕಳಿರ್ತಾರಲ್ಲ, ಅವರಿಗೆ ಟಿಕ್ ಮಾಡಬೇಡಿ.
ಸೊ ಅದಕ್ಕೋಸ್ಕರ ನಾನು ಅದನ್ನು ಬಿಡ್ತಾ ಇದ್ದೀನಿ. ಸೊ ನೀವು ಎಲ್ಲ ಮಕ್ಕಳನ್ನು ಇದೇ ರೀತಿಯಾಗಿ ಟಿಕ್ ಮಾಡ್ಕೊಳ್ಳಿ. ಸೊ ಓಕೆ, ಆ ಚೆಕ್ ಬಾಕ್ಸು ಪ್ರಮೋಟ್ ಮಾಡಬೇಕಾಗಿರ್ತಕ್ಕಂತಹ ಮಗುವಿನ ಆ ಹೆಸರಿನ ಮುಂದೆ ನೀವು ಅದನ್ನು ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ನಾನು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಎಸ್, ನಮ್ಮಲ್ಲಿರೋ ಎಲ್ಲ ಮಕ್ಕಳನ್ನು ಕೂಡ ನಾನು ಅವಕಾಶ ಇರುವಂತಹ ಯಾವ ಮಕ್ಕಳನ್ನು ಪಾಸ್ ಮಾಡಬೇಕು ಆ ಮಕ್ಕಳನ್ನೆಲ್ಲರನ್ನೂ ಕೂಡ ನಾನಿಲ್ಲಿ ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ಈಗೇನು ಮಾಡಬೇಕು, ನಾವಾಗಲೇ ಕೊಟ್ವಲ್ಲ ಅದೇ ರೀತಿಯಾಗಿ ಇಲ್ಲಿ ಸಬ್ಮಿಷನ್ ಮಾಡಬೇಕಾಗತ್ತೆ. ಸೊ ನಾನೀಗ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಬರುತ್ತೆ, ಅಲ್ಲಿಗೆ ಹೋಗೋಣ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಇನ್ಯಾರ್ದಾದ್ರೂ ಬಿಟ್ಟು ಹೋಗಿದೆಯಾ ಅಥವಾ ಪಾಸ್ ಮಾಡಬಾರ್ದು ಅನ್ನೋವಂಥ ಮಕ್ಕಳನ್ನು ಟಿಕ್ ಮಾಡ್ಕೊಂಡಿದ್ದೀವ, ಅದನ್ನು ಕೂಡ ಒಮ್ಮೆ ನೀವು ಗಮನಿಸ್ಕೋಬೇಕಾಗತ್ತೆ. ನೋಡಿ, ಅದಾದಮೇಲೆ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಕೊಟ್ಟ ತಕ್ಷಣ ನಮಗೆ OTPಗೆ ಎಂಟ್ರಿ ಮಾಡೋದಕ್ಕೆ ಅದು ಕೇಳುತ್ತೆ. ಸೊ ನಾನಿಲ್ಲಿ OTPಯನ್ನು ಎಂಟರ್ ಮಾಡ್ತಾ ಇದ್ದೀನಿ. ವೆರಿಫೈ OTP ಕೊಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ನೆಕ್ಸ್ಟ್ ಈಗ ಅವರನ್ನು ನಾವು ಪ್ರಮೋಟ್ ಮಾಡಿದ್ದೀವಿ. ಸೊ ಈ ಕೆಲವು ಮಕ್ಕಳದು ಉಳ್ಕೊಂಡಿತ್ತಲ್ವಾ, ಸೊ ಅದನ್ನು ಹೇಗಪ್ಪ ಮಾಡೋದು ನೋಡಿ. ನಾಟ್ ಫಿಲ್ಡ್ ಕೆಲವು ಪ್ರಮೋಟ್ ಆಗಿದಾವೆ ನೋಡಿ, ಇಲ್ಲಿ ಕೆಳಗಡೆ ಬರೋವೆಲ್ಲ ಪ್ರಮೋಟೆಡು. ಸೊ ಮೇಲ್ಗಡೆ ಒಂದಿಷ್ಟು ಮಕ್ಕಳದು ಮಾತ್ರ ನಮಗೆ CC ನಾಟ್ ಫಿಲ್ಡ್ ಅಂತ ಸುಮಾರು ಎಲ್ಲ ಸ್ಕೂಲ್ಗಳಿಗೂ ಬಂದೇ ಬರುತ್ತದು. ಸೊ ಈಗ ನೆಕ್ಸ್ಟ್ ಏನು ಮಾಡೋದು, ಬನ್ನಿ ಮುಂದಿನ ಪ್ರೋಸೆಸ್ ಏನು ಅನ್ನುವಂಥದ್ದನ್ನು ನೋಡೋಣ. ಸೊ ನಾನೀಗ ಇಲ್ಲಿ ಪ್ರಮೋಟ್ ಆಗಿರುವಂತಹ ಮಕ್ಕಳನ್ನು ಅಥವಾ ನಾಟ್ ಪ್ರಮೋಟೆಡ್ ಅಂತ ಇರೋ ಮಕ್ಕಳನ್ನು ನಾನಿಲ್ಲಿ ಒಂದು ಸ್ಕ್ರೀನ್ಶಾಟ್ ತಗೊಂಡು ಅಥವಾ ಕಂಟ್ರೋಲ್ P ತಗೊಂಡು ಅದು ಆ ಮಕ್ಕಳ ಡೀಟೇಲ್ಸನ್ನು ನಾನಿಲ್ಲಿ ಪ್ರಿಂಟ್ ತೊಗೊಳ್ತಾ ಇದ್ದೀನಿ, ಅದು ಸೇವ್ ಮಾಡ್ಕೊಳ್ತೀನಿ. ಸೊ ನನಗೆ ಫರ್ದರಿಗೆ ಅದು ರೆಫರೆನ್ಸಿಗೆ ಬೇಕಾಗುತ್ತೆ. ಸೊ ಈಗ ನೆಕ್ಸ್ಟ್ ಯಾವ ಆಪ್ಷನಿಗೆ ಹೋಗೋದು ಮತ್ತು ನೆಕ್ಸ್ಟ್ ಏನು ಮಾಡೋದು ಅನ್ನೋವಂಥದ್ದನ್ನು ನೋಡೋಣ. ಸೊ ಮತ್ತೆ ನೀವು ವಾಪಸ್ ಬನ್ನಿ. ಇಲ್ಲಿ ಬಂದಾಗ ನಮಗೆ ಮತ್ತೆ ಬನ್ನಿ, ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ 1 to 10 ಪ್ರಮೋಟ್ ಸ್ಟೂಡೆಂಟ್. ಸೊ ಇದನ್ನು ಪ್ರಮೋಟ್ ಮಾಡೋಣ ಬನ್ನಿ. ಸೊ ಈಗ ಏನು ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ತೀರೋ ಸೊ ಆ ಪ್ರಮೋಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಲ್ರೆಡಿ ಪ್ರಮೋಟ್ ಆಗಿದೆ. ಸೊ ಪ್ರಮೋಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು, ಜಸ್ಟ್ ವೆಯ್ಟ್. CC ಫಿಲ್ಡ್ ಆಗಿಲ್ಲ ಅಂತ ಅದು ತೋರಿಸ್ತಾ ಇದೆ. ಸೊ ಈಗ ನಾವು ಅವ್ರನ್ನ CC ಫಿಲ್ ಮಾಡಿದರೆ ಅಷ್ಟೇ ಅವರು ಕೂಡ ಪ್ರಮೋಟ್ ಆಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಪ್ರಮೋಟ್ ಆಗೋದಿಲ್ಲ. ಹಾಗಾದರೆ ನಾವು CC ಫಿಲ್ ಮಾಡ್ಕೊಂಬೋಣ ಬನ್ನಿ. ಸೊ CC ರಿಸಲ್ಟ್ ಅಂತ ಇದೆ ನೋಡಿ, ಅಲ್ಲಿಗೆ ಬಂದು ನೀವು ಜನರೇಟ್ ರಿಪೋರ್ಟ್ ಫಾರ್ಮ್ ಅಂತ ಇದೆ ನೋಡಿರಿ, ಅಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿರಿ, ಅಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಇದೆ ನೋಡಿ. ರಿಸಲ್ಟ್ ಫಾರಮನ್ನು ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಅಕಾಡೆಮಿಕ್ ಇಯರು, ಆಮೇಲೆ ಸ್ಟ್ಯಾಂಡರ್ಡ್ ಕೇಳ್ತಾ ಇದೆ, ಅವೆಲ್ಲವನ್ನು ಕೇಳತ್ತದು. ನೆಕ್ಸ್ಟ್ ಎಕ್ಸಾಮು, ಯಾವ ಎಕ್ಸಾಮ್ ನಾವು ಆಗಲೇ MIS ರಿಪೋರ್ಟ್ ತಗೊಂಡ್ವಲ್ಲ, ಸ್ಟೂಡೆಂಟ್ ಮಾನಿಟರಿಂಗ್ ರಿಪೋರ್ಟು, ಅದರಲ್ಲಿ ಅದರ ಯಾವ ಎಕ್ಸಾಮಿಗೆ ಅವ್ರದ್ದು ಎಂಟರ್ ಆಗಿಲ್ಲ ಅನ್ನುವಂಥದ್ದು ಅದರಲ್ಲಿದೆ. ಸೊ ಅದನ್ನು ನಾವು ಎಕ್ಸಾಮ್ ಯಾವುದು ಇದೆ ಅನ್ನುವಂಥದ್ದನ್ನು ತಗೊಳ್ಳೋಣ. FA2 ತಗೊಳ್ತಾ ಇದ್ದೀನಿ. ಅದಾದಮೇಲೆ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಮಗೆ ಈ ರೀತಿಯಾಗಿ ಅವ್ರದ್ದು FA2ದು ಸಂಬಂಧಪಟ್ಟಿರ್ತಕ್ಕಂತಹ ರಿಸಲ್ಟ್ ಫಾರಮ್ ಓಪನ್ ಆಗುತ್ತೆ. ಸೊ ಇದು ಅಂಕಗಳನ್ನು ನಮೂದು ಮಾಡಬೇಕಾಗಿರ್ತಕ್ಕಂಥ ಫಾರಮ್. ಸೊ ಇಲ್ಲಿ ಯಾವ ಮಗುದು ಎಂಟ್ರಿ ಆಗಿಲ್ಲ ಅನ್ನುವಂಥದ್ದು ನಮ್ಮ ಹತ್ರ ಲಿಸ್ಟ್ ಇದೆ. ಆ ಮಗುವನ್ನು ನಾವಿಲ್ಲಿ ನೋಡೋಣ. ಆ ಮಗುವನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಂಟ್ರಿ ಮಾಡೋಣ. ನೋಡ್ರಿ, ಅಲ್ಲಿ ಮೊದಲನೇ ಮಗು ಆಪ್ಷನ್ 4 ಅಂತ ಇದೆ ನೋಡ್ರಿ, ಅಲ್ಲಿ 4ನೇ ನಂಬರ್, ಆಗ್ಲೂ ಕೂಡ ರಿಸಲ್ಟ್ ಶೀಟಲ್ಲಿ 4ನೇ ನಂಬರ್ ಇತ್ತಲ್ಲ. ಸೊ ಆ ಮಗುವಿನ ಏನು ಅವ್ರಿಗೆ ಗ್ರೇಡ್ ತಗೊಳ್ತಾರೋ ಆ ಗ್ರೇಡನ್ನು ನಾವೀಗ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಎಸ್, ಆ ಗ್ರೇಡನ್ನು ನೀವು ಕೂಡ ಸಂಬಂಧಪಟ್ಟ ಮಗು ಯಾವ ಗ್ರೇಡನ್ನು ಎಂಟ್ರಿ ಮಾಡಬೇಕಿರುತ್ತೋ ಸೊ ಅದನ್ನು ಎಂಟ್ರಿ ಮಾಡಿ. ಸೊ ಇನ್ನು ಮತ್ತೆ ಅದೇ ರೀತಿಯಾಗಿ ನೋಡ್ಕೊಳ್ತಾ ಹೋಗಿ, ಯಾವ ಮಗುದು ಮತ್ತೆ FA2 ಸಂಬಂಧಪಟ್ಟಂತೆ ಬಿಟ್ಟು ಹೋಗಿದೆ ಸೊ ಅದನ್ನು ನೀವು ಮತ್ತೆ ಮಾಡ್ತಾ ಹೋಗಿ. ಸೊ ನಾನು ಅದನ್ನೇ ಅದೇ ರೀತಿಯಾಗಿ ಎಲ್ಲವನ್ನು ಕೂಡ ನಾವು ಮಾಡ್ತಾ ಹೋಗ್ತಾ ಇದ್ದೀನಿ. ನೀವೂ ಕೂಡ ಆ ರೀತಿಯಾಗಿ ಮಾಡ್ಕೊಳ್ಳಿ.
ಜಸ್ಟ್ ವೇಟ್, ಒಂದು ಮಾತ್ರ ತೋರಿಸ್ತೀನಿ, ಇನ್ನು ಉಳಿದದ್ದನ್ನು ನೀವು ಮಾಡ್ಕೋಬೇಕಾಗತ್ತೆ ಎಲ್ಲವನ್ನು ಕೂಡ. ಎಸ್, ಸೊ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟೆಲ್ಲ ಆದಮೇಲೆ ನಿಮ್ಮದೆಲ್ಲವೂ ಕೂಡ ಆ FA2 ಆದಮೇಲೆ ನೀವು ಅದನ್ನು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ನಿಮಗೆ OTP ಕೇಳುತ್ತೆ. OTPಯನ್ನು ಎಂಟ್ರ್ ಮಾಡಬೇಕಾಗತ್ತೆ. ಎಂಟ್ರ್ ಮಾಡಿದ ಮೇಲೆ ಅದು ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ಅದು ಸಬ್ಮಿಷನ್ನಿಗೆ ಹೋಗುತ್ತೆ. ನೋಡ್ರಲ್ಲಿ 3 ಸ್ಟೂಡೆಂಟ್ ನಾವು ರಿಸಲ್ಟ್ ಫಾರ್ಮನ್ನು ಸಕ್ಸಸ್ಫುಲಿ ಸಬ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಸೊ ಅದೇ ರೀತಿಯಾಗಿ ಈಗ FA2, FA1, ಆಮೇಲೆ FA3, FA4 ಎಲ್ಲವನ್ನೂ ಕೂಡ ನೀವು ಅದೇ ರೀತಿಯಾಗಿ ಯಾವುದು ಬಿಟ್ಟು ಹೋಗಿದೆಯೋ ಆ ಮಕ್ಕಳದು, ಸೊ ಆ ಮಕ್ಕಳದನ್ನು ನೀವು ಇದೇ ರೀತಿಯಾಗಿ ಮಾಡಿ ಮತ್ತು OTP ಬರುತ್ತೆ, ಸಬ್ಮಿಟ್ ಮಾಡಿ. ಸೊ ಆ ರೀತಿಯಾಗಿ ನೀವು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಇದು ನಾವು ಯಾವ ಮಗುವಿಗೆ CCE ಗ್ರೇಡ್ಗಳು ಎಂಟ್ರಿ ಆಗಿಲ್ವೋ ಅಥವಾ ಮಾರ್ಕ್ಸ್ಗಳು ಅಪ್ಡೇಟ್ ಆಗಿಲ್ವೋ ಅದನ್ನು ನಾಟ್ ಫಿಲ್ಲಡ್ ಅಂತ ಬರುತ್ತೆ, ಅದನ್ನು ಈ ರೀತಿಯಾಗಿ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಫಿಲ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಏನು ಮಾಡೋದು, ಮತ್ತೆ ಎಕ್ಸಾಮನ್ನು ತಗೋಬೇಕು. ತಗೊಂಡಾದ್ಮೇಲೆ ಮತ್ತೆ ಅವ್ರದ್ದು ಪ್ರಮೋಟನ್ನು ಪ್ರಮೋಟ್ ಆಲ್ರೆಡಿ ಆಗಿದೆ. ಪ್ರಮೋಟ್ ಆಗಿರ್ತಕ್ಕಂಥ ಮಗುವನ್ನು ನಾವು ಹೇಗೆ ಅಡ್ಮಿಟ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಅದನ್ನು ಕೂಡ ನಾವು ನೋಡ್ಕೊಳ್ಳೋಣ. ಸೊ ಇವೆಲ್ಲ ಎಂಟ್ರಿ ಆಗೋಗಲಿ. ಸೊ ಎಂಟ್ರಿ ಆದಮೇಲೆ ನಾವು ಅಡ್ಮಿಟ್ ಮಾಡೋದು ಬಹಳ ಸುಲಭ ಇದೆ, ಬಟ್ ನಿಮಗೆ ಪ್ರೋಸೆಸ್ ಆಗತ್ತೆ. ಸೊ ನಾವೀಗ ಜಸ್ಟ್ ವೆಯ್ಟ್, ಮತ್ತು ಸ್ಟೂಡೆಂಟ್ ಮ್ಯಾನೇಜ್ಮೆಂಟು, ಪ್ರಮೋಷನ್ ಡೀಟೇಲು. ಸೊ ಪ್ರಮೋಷನ್ನಲ್ಲಿ ನಾವೀಗ ಆ ಎಲ್ಲ ಮಕ್ಕಳನ್ನು ಕೂಡ ಅಡ್ಮಿಟ್ ಟು ಪ್ರಮೋಷನ್ ಅಂತ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಡ್ಮಿಟ್ ಟು ಪ್ರಮೋಷನ್ ಅಂತ ಇತ್ತು ನೋಡಿ ಅಲ್ಲಿ. ಸೊ ಅದನ್ನು ತಗೊಳ್ಳಿ ನೀವು. ಸೊ ಪ್ರಮೋಷನನ್ನು ಅಡ್ಮಿಟ್ ಟು ಪ್ರಮೋಷನ್ ಅಂತ ಬರುತ್ತೆ, ಅಡ್ಮಿಟ್ ಟು TC ಅಂತ ಬರುತ್ತೆ. ಅವೆರಡನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಹೊಸದಾಗಿ TC ತೊಗೊಂಬಂದು ಸೇರೋ ಮಕ್ಕಳಿಗೆ TCಯಿಂದ ಪ್ರಮೋಷನ್ ಕೊಡಬೇಕಾಗುತ್ತೆ. ಸೊ ಅಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅವರ ಹೆಸರಿನ ಮುಂದೆ ಇಲ್ಲಿ ನೋಡಿ ಅಡ್ಮಿಟ್ ಟು ಕ್ಲಾಸ್ ಅಂತ ಕೆಳಗಡೆ ತೋರಿಸುತ್ತೆ, ಅಲ್ಲಿ ಅಡ್ಮಿಟ್ ಅಂತ ತೋರಿಸುತ್ತೆ. ಆ ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಯಾವುದೋ ನಾವು ಅಡ್ಮಿಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಪೇಜ್. ಇಲ್ಲಿ ಆ ಕಡೆ ಏನು ಕ್ಲಾಸ್ ಅದೇ ಸೆಲೆಕ್ಟ್ ಆಗುತ್ತೆ, ಮೀಡಿಯಮು ಕೂಡ ಅದೇ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ಮದರ್ ಟಂಗ್ ಏನಿರುತ್ತೋ ಅದನ್ನು ನೋಡಿ. ಇಲ್ಲಿ ಬಂದುಬಿಟ್ಟು ಸೆಕ್ಷನನ್ನು ಕ್ಲಾಸ್ ಅದೇ ತೊಗೊಂಡ್ಮೇಲೆ ಸೆಕ್ಷನನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ. ಸೆಕ್ಷನ್ ಇದ್ದರೆ ನಮಗೆ ಯಾವ ಸೆಕ್ಷನ್ ಇರುತ್ತೋ, ಏನೋ ಬಿನೋ ಅಥವಾ C ಇದ್ದರೆ C, ಯಾವುದು ಸೆಕ್ಷನ್ಗೆ ಆ ಮಗುವನ್ನು ಸೇರಿಸಬೇಕೋ ಅದನ್ನು ತಗೊಳ್ಳಿ. ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಇರುತ್ತೆ. ಲ್ಯಾಂಗ್ವೇಜ್ ಗ್ರೂಪು ಕನ್ನಡ ಮತ್ತು ಇಂಗ್ಲೀಷ್ ಆಗಿದ್ದರೆ ಬೇರೆ ಬೇರೆ ಬರುತ್ತೆ. ಸೊ ಕನ್ನಡ ಆಗಿದ್ರೆ ಒಂದೇ ಲ್ಯಾಂಗ್ವೇಜ್ ಗ್ರೂಪ್ ಇರುತ್ತೆ, ಅದು ನಿಮ್ಮ ಗಮನದಲ್ಲಿರಲಿ. ಸೊ ಇಲ್ಲಿ ಈ ಹಂತದಲ್ಲಿ ನೀವು ಏನಾದರೂ ಆ ಮಗುವಿನ ಬಯೋಡೇಟಾಗಳು ಅಥವಾ ಆಫೀಸ್ ಡಾಟಾಗಳು ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲೇ ಮಾಡ್ಕೋಬೋದು. ಅವರ ಕ್ಯಾಸ್ಟ್ ಇನ್ಕಮನ್ನು ಅಪ್ಡೇಟ್ ಮಾಡೋದಾಗಿರ್ಬೋದು, ಆಮೇಲೆ ಅವರ ಫೋನ್ ನಂಬರನ್ನು ಅಪ್ಡೇಟ್ ಮಾಡೋದಾಗಿರ್ಬೋದು, ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡೋದು, ಎಲ್ಲವನ್ನು ಸರಿಯಾಗಿತ್ತು ಅಂತ ಹೇಳಿದ್ರೆ ಸಬ್ಮಿಟ್ ಕೊಡಿ. ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾ ಇದೆ, ಎಸ್ ಕೊಡಿ. ಸೊ ಎಸ್ ಆಯಿತು ನೋಡಿ, ಇಲ್ಲಿ ಎನ್ರೋಲ್ ಸಕ್ಸಸ್ಫುಲಿ. ಇದು ನಿಮ್ಗೆ ತಕ್ಷಣಕ್ಕೆ ತೋರಿಸೋದಿಲ್ಲ, ಅದು ಇಟ್ಸ್ ಟೇಕ್ 1 ಡೇ. ಸೊ 1 ದಿನ ಆದಮೇಲೆ ನಿಮಗೆ ಅದು ಅಡ್ಮಿಟ್ 9ನೇ ಕ್ಲಾಸಿಗೆ 8ನೇ ಕ್ಲಾಸಿಂದ ಅಡ್ಮಿಟ್ ಮಾಡಿದರೆ, ಅಂದರೆ ನೆಕ್ಸ್ಟ್ ಕ್ಲಾಸಿಗೆ ಏನು ಅಡ್ಮಿಟ್ ಮಾಡಿರ್ತೀವೋ ಅದು ನೆಕ್ಸ್ಟ್ ಕ್ಲಾಸಿಗೆ ಅದು ತೋರಿಸುತ್ತೆ. ಅಂದರೆ ನೆಕ್ಸ್ಟ್ ದಿನ ತೋರಿಸುತ್ತೆ, ಅದೇ ದಿನ ಅದು ತೋರಿಸೋದಿಲ್ಲ. ಸೊ ಅದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಇದಾಗಿತ್ತು ನಾವು ಹೇಗೆ STS ಅಲ್ಲಿ ಮಗುವನ್ನು ಏನು ಪ್ರಮೋಷನ್ನು ಮತ್ತು ಅಡ್ಮಿಟ್ ಮಾಡೋ ಸಂದರ್ಭದಲ್ಲಿ ಆಗುವಂಥ ತೊಂದರೆಗಳು ಇವೆಲ್ಲದಕ್ಕೂ ಕೂಡ ಪರಿಹಾರವನ್ನು ಈ ವಿಡಿಯೋದಲ್ಲಿ ಹುಡುಕಿದ್ವಿ. ಇದಾಗಿತ್ತು ಈ ಹೊತ್ತಿನ ಮಾಹಿತಿ. ಥ್ಯಾಂಕ್ ಯು.